ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026-27 ಸಾಲಿನ PUC ವಿದ್ಯಾರ್ಥಿಗಳು ಹಾಗೂ ಪದವೀಧರ ವಿದ್ಯಾರ್ಥಿಗಳಿಗೆ SSP ಅಪ್ಲಿಕೇಶನ್ ಹಾಕಲು ಬಿಟ್ಟಿದ್ದಾರೆ. ನಾವು ಈ ವಿಡಿಯೋದಲ್ಲಿ SSP ಪಾಸ್ವರ್ಡನ್ನು ಯಾವ ರೀತಿ ರೀಸೆಟ್ ಮಾಡೋದು ಮತ್ತು ಪಾಸ್ವರ್ಡ್ ಏನಾದರೂ ಮರೆತು ಹೋಗಿದ್ರೆ ಇಲ್ಲಾಂದರೆ ಕಳೆದು ಹೋಗಿದ್ರೆ ಅದನ್ನು ಯಾವ ರೀತಿ ನಾವು ಹೊಸ ನ್ಯೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದನ್ನು ನೋಡೋಣ. ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ ಆ್ಯಪಿಗೆ ಹೋಗಿ SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ SSP ಪೋರ್ಟಲ್ದು ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ಕೂಡ ಈ ವೆಬ್ಸೈಟ್ಗೆ ಬರ್ಬೋದು. ಬಂದ ನಂತರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ. ಇದರಲ್ಲಿ 2026-27 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. 11ನೇ ತರಗತಿ PUC ಮತ್ತು ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈಗಾಗಲೇ SSPಯಲ್ಲಿ ಖಾತೆ ಸೃಜಿಸಿರುವ ವಿದ್ಯಾರ್ಥಿಗಳು ಮಾತ್ರ ಅನ್ವಯ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ SSP ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆದ ನಂತರ ಸ್ಟೂಡೆಂಟ್ ID ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ರೀಸೆಟ್ ಮಾಡೋದ್ರಿಂದ ನಾವು ಈಗ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಅದರಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ. ಎಂಟರ್ ಸ್ಟೂಡೆಂಟ್ ID ಅಂತ ಇದೆ ನೋಡಿ. ಅದರಲ್ಲಿ ನಿಮ್ಮ SSP ID ಅನ್ನು ಎಂಟರ್ ಮಾಡಿ. ಅದಾದ ನಂತರ ನ್ಯೂ ಪಾಸ್ವರ್ಡ್ ಮೇಲೆ ನೀವು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಎಕ್ಸಾಂಪಲು ನಿಮ್ಮ ಹೆಸರು, ಅದಾದ ನಂತರ ಒಂದು ನಿಮ್ಮ ಡೇಟ್ ಆಫ್ ಬರ್ತು, ಈ ಥರ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಈಗ ಸೈಡಲ್ಲಿ ಹಾಕ್ತೀನಿ ನೋಡಿ, ಸುರೇಶ್ 2005 ಅಂತ ಹಾಕ್ತಿದ್ದೀನಿ. ಈ ಥರ ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ. ನ್ಯೂ ಪಾಸ್ವರ್ಡ್ ಹೇಗಿದೆಯೋ ಅಲ್ಲಿ ಕನ್ಫರ್ಮ್ ಪಾಸ್ವರ್ಡಲ್ಲಿ ಸೇಮ್ ಎಂಟರ್ ಮಾಡ್ಕೊಳ್ಳಿ. ಎರಡೂ ಸೇಮ್ ಆಗಿರಬೇಕು. ಅದಾದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಎಂಟರ್ OTP ಅಂತ ಬರುತ್ತೆ. ಮೊಬೈಲ್ ನಂಬರ್ಗೆ ಯಾವ ನಂಬರ್ ರಿಜಿಸ್ಟರ್ ಇರುತ್ತೋ ಆ ನಂಬರ್ಗೆ OTP ಬರುತ್ತೆ. ಎಂಟರ್ OTP ಮಾಡಿ. OTP ಮಾಡಿ ಚೇಂಜ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಿಂದ ಡೈರೆಕ್ಟ್ ಹೋಮ್ ಪೇಜಿಗೆ ಕರ್ಕೊಂಬರುತ್ತೆ. ಹೋಮ್ ಪೇಜಿಗೆ ಕರ್ಕೊಂಬಂದ್ರೆ ನಿಮ್ಮ ಲಾಗಿನ್ ID ಸಕ್ಸಸ್ಫುಲಿ ಆಗಿದೆ ಅಂತ, ನೀವು ಪಾಸ್ವರ್ಡ್ ಚೇಂಜು ಸಕ್ಸಸ್ಫುಲಿ ಆಗಿದೆ ಅಂತ ಅರ್ಥ. ಈಗ ನಾವು ಫಾರ್ ಎಕ್ಸಾಂಪಲು ನಾವು ಚೆಕ್ ಮಾಡ್ಕೋತೀವಿ ನೋಡಿ. ಈಗ ನಾವು ಲಾಗಿನ್ ಮಾಡ್ಕೋತೀನಿ, ಅದೇ ಪಾಸ್ವರ್ಡ್ ಹಾಕಿ ಲಾಗಿನ್ ಆಯಿತು ಅಂದರೆ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಅರ್ಥ. ಈಗ ಪಾಸ್ವರ್ಡ್ ಚೇಂಜ್ ಆಗಿದೆ. SSP ಸ್ಕಾಲರ್ಶಿಪ್ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.